ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ನನ್ನ ಬಣ್ಣದ ಜಗತ್ತಲ್ಲಿ ಇವತ್ತು ವಿಶೇಷ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಇದು ಮಳವಳ್ಳಿ ತಾಲೂಕು ದಳವಾಯಿ ಕೋಡಹಳ್ಳಿಯಲ್ಲಿ ಒಬ್ಬರನ್ನ ಅಪರೂಪದ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಇದೇ ಅವರ ಮನೆ. ಸೊ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಏನೆಲ್ಲ ಅವ್ರಗಳನ್ನ ಮಾಡ್ತಾರೆ, ಎಷ್ಟು ಕಸೂತಿಗಳನ್ನ ಮಾಡ್ತಾರೆ, ಅವರಲ್ಲಿರೋ ಟ್ಯಾಲೆಂಟ್ಗಳೇನು, ಅವೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಇವತ್ತು ಈ ನನ್ನ ವಿಡಿಯೋನಲ್ಲಿ ಕೊಡಬೇಕು ಅಂತ ನಾನು ಆ ಗ್ರಾಮಕ್ಕೆ ಬಂದಿದ್ದೀನಿ. ಸೊ ಅವರೇ ಪರಿಚಯ ಮಾಡ್ಕೊತಾರೆ. ಅವರೆಲ್ಲ ಮಾಡ್ತಾರಗಳು ಕಸೂತಿಗಳನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ಅಂತಹ ವಯಸ್ಸಿನಲ್ಲೂ ಸಹ ಅವರು ಸಂಪೂರ್ಣವಾಗಿ ಈ ಕೌಶಲ್ಯಗಳನ್ನು ಮೇಲೆ ಇಟ್ಟಿರೋ ನಂಬಿಕೆಯನ್ನು ಅವರು ಬಿಟ್ಟಿಲ್ಲ. ಇದು ನಮಗೆ ಸ್ಫೂರ್ತಿ ತರುತ್ತೆ ಮತ್ತು ಇವತ್ತಿನ ಮಹಿಳೆಯರಿಗೆ ಅದು ಒಂದು ಶಕ್ತಿಯನ್ನು ಕೊಡುತ್ತೆ ಅಂತ ನಾನು ನಂಬಿ ಇವತ್ತು ಈ ದಳವಾಯಿ ಕೋಡಹಳ್ಳಿಯಲ್ಲಿ ಪ್ರೇಮ ಅನ್ನೋರ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮ್ಯಾಮ್? ಪ್ರೇಮ ಅಂತ. ಯಾವ ಊರು? ದಳವಾಯಿ ಕೋಡಹಳ್ಳಿ. ಓಕೆ. ನಿಮಗೆ ಎಷ್ಟು ವಯಸ್ಸಾಗಿದೆ? 68. ಓಕೆ. ಸೊ ನಿಮ್ಮ ಮನೆಯಲ್ಲಿ ಸುಮಾರು ಕಲೆಗಳನ್ನು ಕಲ್ತ್ಕೊಂಡು ನಿಮ್ಮ ಜೀವನಕ್ಕೆ ಇದನ್ನು ಉಪಯೋಗಿಸ್ಕೊತಾ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯಿತು. ಸೊ ಹಾಗಾಗಿ ಇವತ್ತು ನಿಮ್ಮನ್ನು ಸಂಪೂರ್ಣವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಸೊ ನಿಮ್ಮ ಥರ ಸಾಕಷ್ಟು ಇವತ್ತಿನ ಯುವತಿಯರಿದ್ದಾರೆ. ಅವ್ರಿಗೆ ಈ ಒಂದು ಕಲೆಯನ್ನು ಯಾವ ರೀತಿ ಪ್ರೋತ್ಸಾಹಿಸುತ್ತೆ ಅನ್ನೋದು ನಾನು ಈ ಒಂದು ಕೆಲಸದಲ್ಲಿ ನಾನು ನೋಡ್ತಾ ಇದ್ದೀನಿ. ಹಾಗಾಗಿರ್ಬೇಕಾದ್ರೆ ಈಗ ನೀವು ಏನನ್ನ ಮೊದಲು ತೋರಿಸ್ತೀರಾ? ನಾನು ಬ್ಯಾಸ್ಕೆಟ್ ಹಾಕೋದನ್ನು ತೋರಿಸ್ತೀನಿ. ಬ್ಯಾಸ್ಕೆಟ್ ಯಾವ್ದು ಇದೇನಾ? ಇದೆ. ಓಕೆ. ಇದು 2 ಬಂಡ್ಲು ವೈರ್ ತಗೊಂಡ್ರೆ ಇದನ್ನ 65 ಇಂಚ್ ಕಟ್ ಮಾಡ್ಕೊಂಡ್ರೆ 22 ಕಟ್ ಮಾಡ್ಕೋಬೇಕು. 22 ಕಟ್ ಮಾಡ್ಕೋಬೇಕಾ? ಓಕೆ ಓಕೆ. 22 ಕಟ್ ಮಾಡ್ಕೊಂಡು ಅದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀರಾ? 1-2-3 ತೋರಿಸಿ. ಈ ಕಡೆಗೆ ಮಡಿಸ್ಕೊಡೋದು ಬೇಗ ಆಯಿತು. ಈ ಥರ ಒಂದು ಸ್ವಲ್ಪ ಬಿಟ್ಟು ಇದು ಮಧ್ಯಕ್ಕೆ ಮಡಿಸ್ಕೊಡುವಾಗ ಒಂಥರ ಹೂವು ಥರ ಆಗುತ್ತಾ? ತೋರಿಸಿ. ಅದು ಚೆಕ್ಸ್ ಥರ ಆಗುತ್ತೆ. ಚೆಕ್ಸ್ ಥರ ಆಗುತ್ತೆ. ಓ, ಈ ಥರ. ಓಕೆ ಓಕೆ. ಈ ಥರ ಹಾಕಿದ್ರೆ ಈಗ ಆಗುತ್ತೆ. ಓಕೆ. ಮೊದಲು ಎಲ್ಲ ಬರೀ ಪಿಂಕ್ ಕಲರೇ ಹಾಕೋಬೇಕಾ? ಪಿಂಕ್ ಕಲರ್ ಅದು ನಾವು ಬಲ ಕಲರ್ ಕೇಳ್ತಾರೆ, ಡಬಲ್ ಕಲರ್ನ. ಅದಕ್ಕೆ ಆವಾಗ ಕಾಂಬಿನೇಷನ್ ಮಾಡಿ ನಾನು ಈ ಒಂದು ಬ್ಯಾಸ್ಕೆಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ನಾನು ಇದನ್ನ ಹಾಕಿದ್ರೆ ಒಂದೇ ದಿವಸಕ್ಕೆ ಹಾಕ್ಬೋದು. ಆದ್ರೆ ನಾನು ಒಂದೇ ದಿವಸಕ್ಕೆ ಹಾಕಲ್ಲ. ನಿಮ್ಮ ಬಿಡುವಿನ ಸಮಯದಲ್ಲಿ ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ 8:30 ತನಕ ಹಾಕ್ತೀನಿ. ಇದೊಂದೇ ಬ್ಯಾಗ? ಬೇರೆ ಬೇರೆ ಬ್ಯಾಗ್ಗಳು ಹಾಕಿದ್ದೀನಿ. ಹೌದಾ? ಅದನ್ನು ಸ್ವಲ್ಪ ತೋರಿಸ್ಬೋದಾ? ಈಗ ನೀವು ಹಾಕೊಂಡಿದ್ರಲ್ಲ ಅದನ್ನ ಈ ತರ ಬರುತ್ತಾ? ಇಷ್ಟು ಸೈಜು ಈ ತರ ಬರುತ್ತೆ. ಈಗ ಈ ಶೇಪಲ್ಲಿ ಬರುತ್ತೆ. ಓಕೆ. ಸೊ ಇಷ್ಟೊಂದು ಮಾಡಿಟ್ಟಿದ್ದೀರಾ ನೀವು? ಓ, ಸೂಪರ್. ಇವಾಗ ಜಾತ್ರೆ ಆಗುತ್ತೆ, ಅವಾಗ ತಗೋತಾರೆ, ಬೆಂಗಳೂರವರೇ ತಗೋತಾರೆ ಇದನ್ನ ಜಾಸ್ತಿ. ಓಕೆ. ಸೊ ಈಗ ಇದನ್ನೆಲ್ಲ ಮಾಡಿಬಿಟ್ಟು ಎಲ್ಲಿ ಮಾರುಕಟ್ಟೆ ಮಾಡ್ತೀರಾ? ನಾನೇನು ಮಾರುಕಟ್ಟೆಯಲ್ಲಿಲ್ಲ, ಮನೆಗೆ ಬಂದು ತಗೋತಾರೆ ಹೇಳ್ಬಿಟ್ಟು. ಓಹೋ, ಮನೆಗೆ ನಿಮ್ಮ ಆರ್ಡರ್ ಕೊಡ್ತೀರಾ? ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಕೊಟ್ಬಿಡ್ತೀರಾ? ಬಡ್ಲಿಗೆ ದೊಡ್ಡ ಹೇಳ್ಬಿಟ್ಟು ಹೋಗ್ತಾರೆ. ನಾನು ಹಾಕಿರ್ತೀನಿ, ಅವ್ರು ಬಂದು ತಗೋತಾರೆ. ಓಕೆ. ಒಂದು ಬ್ಯಾಗಿಗೆ ಎಷ್ಟು ತೊಗೊತೀರಾ? ನಾನು ಈ 2 ಬಡ್ಲು ಹಾಕಿರೋದಕ್ಕೆ 220 ತಗೋತೀನಿ. ಇದಕ್ಕೆ 220. ಅಂಗಡಿ ಸೇಲ್ ಮಾಡಿದ್ರು ಅಷ್ಟೇ. ಅವ್ರು ಇದ್ರ ಮೇಲೆ ಎಷ್ಟು ಬೇಕಾದ್ರು ಅವರು ಲಾಭ ಇಟ್ಕೊಂಡು ಅವ್ರು ಮಾಡ್ತಾರೆ. ಓಕೆ. ಅದು ದೊಡ್ಡದು ಇದೆಯಲ್ಲ? ದೊಡ್ಡದು ಇದು 360, 370 ಮಾಡ್ತೀನಿ. ಇದು 400 ರೂಪಾಯಿ. ಯಾವುದು? ಇದು 400 ರೂಪಾಯಿ. ಓ, ಇದು 400 ರೂಪಾಯಿ ಮಾಡ್ತೀರಾ? ಓ, ಇದು ಹವ್ಯಾಸ ಮಾಡ್ಕೊಂಡು ಮಾಡ್ತಿದ್ದೀರಾ? ಮಾಡ್ತೀನಿ. ಅಲ್ಲಮ್ಮ, ನೀವು ಈ ವಯಸ್ಸಲ್ಲೂ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಆಗ್ತಿದೆ. ಮ್ಯಾಟ್ ಕಾಲೋರ್ಸದ? ಇದನ್ನ ಈ ತರ ಅಕ್ಕಿ ಚೀಲ ಇದೆಯಲ್ಲ, 25 kg. ಅಕ್ಕಿ ಚೀಲ ಅಂದ್ರೆ ವೇಸ್ಟ್ ಆಗಿ ಬಿದ್ದಿರುತ್ತೆ, ಕಸದಿಂದ ರಸ ಮಾಡುವಂತ ಕೆಲಸ. ಇದನ್ನ ಕ್ರೋಶ ಮತ್ತೆ ಕಡ್ಡಿ ಏನು ಬೇಕಾಗಿಲ್ಲ. ಓ, ಕ್ರೋಶನೂ ಬೇಡ, ಕಡ್ಡಿನೂ ಬೇಕಿಲ್ಲ, ಏನು ಬೇಕಿಲ್ಲ, ಬರೀ ಕೈಯಲ್ಲೇ ಮಾಡ್ಬೋದು. ಬರೀ ಕೈಯಲ್ಲೇ ಮಾಡ್ತೀರಾ? ಇದನ್ನ ಇಷ್ಟು ಇಂಚು ಕಟ್ ಮಾಡ್ಕೊಳ್ಳೋದು. ಒಂದು ಚೀಲ ಒಂದು ನೇರವಾಗಿ ಕಟ್ ಮಾಡಿ. ಎಷ್ಟದು? ಒಂದು 12 ಇಂಚ್ ಇದೆಯಾ? ಇದೆ. ಮಾಡ್ಕೊಂಡು ಈಗ ಇಟ್ಕೊಂಡು ಹೂವು ಕಟ್ಟೋದಕ್ಕೆ ಒಂದೊಂದೇ ಕೊಡಿ. ಒಂದೊಂದೇ ಹಾಕ್ತೀನಿ. ಒಂದೊಂದೇ ಹಾಕ್ತೀನಿ. ಅಲ್ಲ, ನೀವು ಕೆಳಗಡೆ ಕೈಲಿ ಇಟ್ಕೊಂಡಿರೋದನ್ನೆಲ್ಲ ಬಿಡಿ. ಹಂಗಾಗಲ್ಲ. ಹಿಂಗೆ ನೋಡಿ, ಹಿಂಗೆ ಓಕೆ. ಹಿಂಗೆ ಎಷ್ಟು ಸೈಜ್ ಬೇಕು ಅಷ್ಟು ತನಕ ಹಾಕೊಂಡೋಗಿ ಮತ್ತೆ ರಿಟರ್ನ್
ಓಕೆ. ಇವಾಗ ಇಷ್ಟ ಆಗ್ತಾ ನಾವು ಎಷ್ಟು ಬೇಕು ಅಷ್ಟನ್ನು ಮಾಡಿಕೊಂಡು ಮತ್ತೆ ರಿಟರ್ನ್ ಈ ಥರ ಮಾಡಿಕೊಂಡು ಇದನ್ನೇ ಮತ್ತೆ ಈ ರೀತಿ ಆ ಕಡೆಯಿಂದ ಈ ಕಡೆಗೆ ಈ ಥರ ಹಿಂಗೆ ಬರುತ್ತೆ. ಒಂದೊಂದೇ ಮಾಡ್ಕೊಂಡು ಒಂದೊಂದೇ ಮಾಡ್ಕೊಳ್ಳೋದು ಮ್ಯಾಟ್ ಆಗುತ್ತೆ. ಈ ಥರ ಬರುತ್ತಾ? ಇದು ದಿವಸದಲ್ಲೇ ಇದನ್ನು ಮಾರ್ತೀರಾ ನೀವು ಒಂದು ಮ್ಯಾಟ್ಗೆ? ಒಂದು ಮ್ಯಾಟ್ಗೆ 50. ಇದನ್ನ ಹಾಕ್ಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ? ಒಂದು ದಿವಸಕ್ಕೆ ಹಾಕ್ಬೋದು. ಇಷ್ಟು ತಗೋಬೇಕು ಚೈನ್ನ. ಓಕೆ. ಇದು ಚೈನ್ ಥರ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ರೌಂಡ್ ಹಾಕೊಂಡು ಬಂದರೆ ಈ ಥರ ಬರುತ್ತೆ. ಜೀರ್ಗುಣಿಕೆ ಅಂತಾರಲ್ಲ ಆ ಥರ ಜೀರ್ಗುಣಿಕೆ ಹಾಕ್ಕೊಬೇಕು. ಅದಕ್ಕೆ ಆಮೇಲೆ ಕ್ರೋಶನ ಅದರೊಳಗಡೆ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಸುತ್ತಕೊಂಡು ಈ ಥರ ಹೀಗೆ ಒಳಗಡೆ ತಗೊಳ್ಳೋದಾ? ಅದರೊಳಗಡೆ ಒಂದೊಂದೇ ತಗೊಂಡು ಒಂದೊಂದೇ ತಗೋಬೇಕು. ಅದು ಎಷ್ಟು ನಂಬರ್ ಇದೆಯಾ? ಎಷ್ಟು ಅಲ್ಲಮ್ಮ ನಿಮಗೆ ಈ ವಯಸ್ಸಲ್ಲೂ ಇಷ್ಟೆಲ್ಲ ಒಂದು ಅಭಿರುಚಿ ಇದೆಯಲ್ಲ, ಮೆಚ್ಚಬೇಕಾಗಿರೋದು ನಿಮ್ಮ ರೂಢಿಯೇ ಇದು. ನಾನು ಯಾರು ಮನೆ ಅಲ್ಲಿ ಇಲ್ಲಿ ಹೋಗಲ್ಲ ಖಾಲಿಯಾಗಿ. ಮತ್ತೆ ಇದು ಮಾಡಿದ್ರೆ ನಮ್ಗೆ ಏನಾದರೂ ಅನುಕೂಲ ಆಯ್ತದೆ, ಅನುಕೂಲ ಆಗುತ್ತೆ. ಸ್ವಲ್ಪ ಮನೆ ಸಂಸಾರಕ್ಕೂ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯನ್ನು ಸಿಗುತ್ತೆ. ಅಡುಗೆ ಹೆಡ್ ಕುಕ್ ಆಗಿದ್ರಾ? ಹೈಸ್ಕೂಲಲ್ಲ ಪ್ರೈಮರಿ ಮಿಡ್ಲ್ ಸ್ಕೂಲ್ ಅಲ್ಲ? ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? 15 ವರ್ಷ ಮಾಡಿದ್ರಿ. ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಮಾಡಿದ್ರೆ ನನಗೆ ಆರೋಗ್ಯ ಚೆನ್ನಾಗಿರೋದು. ಏನು ಮಾಡಲಿಲ್ಲ ಅಂದರೆ ಎಲ್ಲ ನೋವು, ಏನು ಕೆಲಸ ಮಾಡ್ಕೊಂಡಿದ್ದೆ. ಓ, ಈಗ ಆರೋಗ್ಯ ಮಾಡ್ತಾ ಇದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ಈಗ ಅಕ್ಕಪಕ್ಕ ಮನೆಗೆ ಹೋಗಿ ಅವರು ಇವರು ಕತೆ ಮಾತಾಡೋದಕ್ಕೋ ಬದಲು ಮಾತಾಡ್ತೀವಿ. ಯಾವಾಗಲೂ ಒಂದು ಅರ್ಧ ಗಂಟೆ ಮಾತಾಡ್ತೀವಿ. ಬಾಕಿ ಟೈಮಲ್ಲೆಲ್ಲ ನಾನು ಮನೆ ಆಯಿತು ಇದಾಯಿತು ಮಾಡ್ತೀನಿ. ಓಕೆ. ಇದು ಎಷ್ಟು ದಿನ ಬೇಕಾಗುತ್ತೆ? 2 ದಿವಸಕ್ಕೆ ಹಾಕ್ಬೋದು. ಅಲ್ಲೇ ಕಲ್ತ್ಕೊಂಡಿದ್ದಾರೆ. ಇದನ್ನ ಹೆಂಗೆ ಮಾಡೋದು ಹೇಳ್ಕೊಡ್ತೀರಾ? ಅದೇ ಇದನ್ನ ಎಣ್ಣೆ ಆಯಿಲ್ ಕವರು, ರುಚಿ ಗೋಲ್ಡ್ ಕವರು. ಓ, ರುಚಿ ಗೋಲ್ಡ್ ಕವರು ವೇಸ್ಟ್ ಆಗಿ ಬಿದ್ದಿರೋ ಅಂಥದ್ದನ್ನ ನೀವು ತಗೊಂಡು ಬಂದು ಅದನ್ನ ಕ್ಲೀನಾಗಿ ಇಟ್ವಲ್ಲ, ದಿವಸ ಪ್ಯಾಕೆಟ್ ಹೊಡಿಯೋದು ಅದರದ್ದೊಂದು ಇಟ್ಕೊಂಡು ಇದನ್ನ ಎಣ್ಣೆ ಜಿಡ್ಡೆಲ್ಲ ತೆಗೆದು ಮತ್ತೆ ಇದನ್ನ ಸ್ವಲ್ಪ ಬೇಯಿಸಿದ್ರೆ ಮೇಲೆಲ್ಲ ಹೋಗುತ್ತೆ. ಚೆನ್ನಾಗಿ ತೊಳೆದು ಸೋಪ್ ಹಾಕಿ ಇಟ್ಕೊಂಡ್ರೆ ಇದನ್ನ ಈ ತರ ಕಟ್ ಅದನ್ನ ಯಾವ ತರ ಕಟ್ ಮಾಡ್ಕೋಬೇಕು? ಈ ತರ. ಓಕೆ. ಆ ಥರ ಮಡ್ಚ್ಕೊಂಡು ಈ ಥರ ಮಾಡ್ಕೊಂಡು ಇದು ಟೇಪ್ ಥರ ಇಷ್ಟೇ ಕಟ್ ಮಾಡ್ಕೋಬೇಕು. ಓಕೆ. ಓಕೆ. ಬಿಡುವಿನ ಮೇಲೆ ಈ ಥರ ಮಾಡಿ ಇಟ್ಕೊತೀನಿ ಎಲ್ಲ ಒಂದು ಬಾಕ್ಸ್. ನಿಮ್ಮ ವಿಡಿಯೋ ಸಿಕ್ಕಿದಾಗೆಲ್ಲ ಇದನ್ನು ಮಾಡಿ ಕಟ್ ಮಾಡಿ ಇಟ್ಕೊಳ್ತೀರಾ? ಎಲ್ಲ ಒಂದು ಬಾಕ್ಸ್ ಹಾಕಿ ಇಟ್ಕೊತೀನಿ. ಆರಾಮ ಮಾಡಬೇಕು ಹೋದಾಗ. ಯಾರನ್ನ ಆರ್ಡ್ರ್ ಕೊಟ್ಟಾಗ ನೀವು ಅದನ್ನು? ಆರ್ಡ್ರ್ ಏನಿಲ್ಲ, ನನ್ನಷ್ಟಕ್ಕೆ ನಾನು ಮಾಡಿ ಇಟ್ಟಿರ್ತೀನಿ. ಓ, ನೀವು ಮಾಡಿ ಇಟ್ಕೊಂಡು ವರಮಹಾಲಕ್ಷ್ಮಿ ಎಲ್ಲ ತಗೋತಾರೆ. ಓ, ಹಬ್ಬಗಳಲ್ಲಿ ಆವಾಗ ಮಾಡೋಕ್ಕಾಗಲ್ಲ. ವರಮಹಾಲಕ್ಷ್ಮಿ ತಗೋತಾರೆ. ಇದನ್ನೆಲ್ಲ ಮಾಡ್ಬೇಕಾದ್ರೆ ಬ್ಲೌಸ್ ಪೀಸ್ಗಳು ಬರ್ತವೆ. ಅದು ನನ್ಗೇನು ಸಾಲಲ್ಲ ಹಾಕೊಳ್ಳೋದು ಬ್ಲೌಸ್ ಪೀಸ್ಗಳನ್ನ. ಅದಕ್ಕೆ ಈ ರೆಡ್ ಕಲರು ಮತ್ತೆ ಗ್ರೀನ್ ಕಲರ್ ಇದು ಕಾಂಬಿನೇಷನ್ ಮಾಡೋಕ್ಕೆ ಈ ತರ ಮಧ್ಯ ಹಾಕ್ಲಿಕ್ಕೆ ಈ ತರ ಮಾಡ್ತೀನಿ. ಇದನ್ನ 10 ಪೋಡ್ಸಿ ಇದನ್ನ ಅದರಲ್ಲಿ ಒಂದು ಬೀಡ್ಸ್ ಹಾಕ್ತೀನಿ. 10 ಹಾಕಿ ಒಂದು ಏನದು ಬೀಡ್ಸ್ ತೋರಿಸಿ. ಅದು ಇದು ಮಣಿ. ಮಣಿ ಅದೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ? ಇದು ಮಾರ್ಕೆಟಲ್ಲಿ. ಮಾರ್ಕೆಟ್ ಅಂದರೆ ರಾಜಾ ಮಾರ್ಕೆಟ್. ಬೆಂಗಳೂರಿಗೆ ಹೋಗ್ತೀರಾ ನೀವು? ಹೌದು. ಓ, ಎಷ್ಟು ದಿವಸಕ್ಕೆ ಒಂದ್ಸತಿ ಹೋಗ್ತೀರಾ? ನಾನು ಹೋದ್ರೆ ಎಲ್ಲ ಒಂದೇ ಸರಿ. ತಿಂಗಳಿಗೆ ಒಂದ್ಸತಿ ಅಥವಾ 3 ತಿಂಗಳಿಗೆ ಒಂದ್ಸತಿ? 4 ತಿಂಗಳು ವರ್ಷಕ್ಕೆ 3 ಸಾರಿ ಹೋಗ್ತೀನಿ. ವರ್ಷಕ್ಕೆ 3 ಸತಿ ಹೋಗ್ಬಿಟ್ಟು ಬೇಕಾಗಿರೋ ಸಾಮಾನೆಲ್ಲ ರಾಜಾ ಮಾರ್ಕೆಟ್. ಓ, ಗೊತ್ತಿದೆ ನಿಮಗೆ ರಾಜಾ ಮಾರ್ಕೆಟು? ಬೆಂಗಳೂರು ಓಡಾಡಿ ಅಭ್ಯಾಸ ಇದೆ? ಒಬ್ಬರೇ ಹೋಗ್ತೀರಾ? ಈ ವಯಸ್ಸಲ್ಲೂ ಒಬ್ಬರೇ ಹೋಗ್ತೀರಾ? ಅವರು ನಿಮ್ಮ ಫ್ರೆಂಡ್ಸು ಈ ಥರ ಮಾಡೋರು ಇದ್ದಾರಾ? ಯಾರು ಮಾಡಲ್ಲ. ಯಾರು ಮಾಡೋದಿಲ್ಲ. ಯಾಕೆ? ಅದೇನು ಅಂತಾನೆ ಗೊತ್ತಿಲ್ಲ. ನಮ್ಮ ಮಗಳು ಮಾಡಿಲ್ಲ, ಸೊಸೆನೂ ಮಾಡಿಲ್ಲ. ನಾನು ಇದೆಲ್ಲ ಮಾಡಿದ್ರೆ ಅಲ್ಲ, ನಿಮಗೆ 68 ವರ್ಷ ಆಗಿದೆ ಅಂತೀರಾ, ಇಷ್ಟೆಲ್ಲ ಮಾಡ್ತೀರಾ? ಏನೇ ಮಾಡಿದ್ರು ಯಾರು ಕಲಿಯಲ್ಲ. ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲನಾ ಅಥವಾ ಹೇಗೆ? ಓ, ನೀವು ಮಾಡ್ತಿರಲ್ಲ ಸಾಕು ಅಂತ. ನೋಡಿ ಹೆಂಗಿದೆ ಸಮಾಜ, ಹಿಂಗೆ ಬದಲಾವಣೆ ಮಾಡೋದು ಅರ್ಥ ಆಗ್ತಾ ಇಲ್ಲ ನನಗೂ. ಇದು ಯಾವ ಕವರ್ ಇದು? ಇದು ಸುಣ್ಣದ್ದು ರೇಷ್ಮೆ ಹುಳು ಬೆಳೀತಾರಲ್ಲ. ರೇಷ್ಮೆ ಹುಳುಗೆ ಹಾಕ್ತಾರಲ್ಲ ಸುಣ್ಣ, ಆ ಕವರ ಇದು? ಆ ಕವರು. ಅದರಲ್ಲಿ ಈ ತರ ಕಟ್ ಮಾಡ್ಕೊಂಡು ಇವಾಗ ಬಿಳಿ ಹಾರ ಮಾಡಿದ್ನಲ್ಲ. ಈ ಕವರ್ಗಳೆಲ್ಲ ಎಲ್ಲಿ ಸಿಗುತ್ತೆ ನಿಮ್ಗೆ? ಯಾರು ತಂದು ಕೊಡ್ತಾರೆ? ಇದನ್ನೆಲ್ಲ ಹುಳ ಬೆಳೀತಾರಲ್ಲ ಅವ್ರಿಗೆ ಹೇಳ್ತೀರಾ? ಹುಳ ಹಣ್ಣು ಹುಳ ಆಗಿ ಕೊಯ್ತಾರಲ್ಲ, ಅವ್ರನ್ನ ತಂದ್ಕೊಂಡು ಅವ್ರೇನಾದ್ರು ದುಡ್ಡು ತಗೊಂತಾರ? ಇಲ್ಲ, ಹಪ್ಪಳ ಅದು ಕೊಟ್ಟಾಗ ನೀವು ಹಪ್ಪಳ ಕೊಟ್ಬಿಟ್ಟು ನೈಸ್ ಮಾಡ್ಬಿಡ್ತೀರಾ? ಅದಕ್ಕೆ ಮಾಡ್ತಾರೆ. ಹುಳ ಆಗಿ ಹೋದಾಗ
ಒಂದೊಂದು ಕವರ್ಗೆ ಹಾಕೊಂಬಂದು ಕೊಡ್ತಾರೆ. ಸರಿ ಸರಿ, ಅದನ್ನು ಇದೇ ಥರ ಇದು ಕ್ಲೀನಾಗಿ ಮಾಡಿ ಇದನ್ನೆಲ್ಲ ತೊಳೆದು ಮಾಡಿಕೊಂಡು ಇದು ಕಾಂಬಿನೇಷನ್ ಗ್ರೀನು ರೆಡ್ ಹಾಕಿ ಇದನ್ನ ಮಾಡ್ತೀವಿ. ಈ ಗ್ರೀನು ರೆಡ್ ಹಾಕಿರೋದು ಬಟ್ಟೆಗಳು, ಬಟ್ಟೆಗಳು ಬ್ಲೌಸ್ ಪೀಸ್ಗಳು. ಬ್ಲೌಸ್ ಪೀಸ್ ಮಧ್ಯೆ ಮಧ್ಯೆ ಒಂದು ಬೀಟ್ಸ್ ಹಾಕಿದ್ದೀರಾ? ಬೀಡ್ಸ್ ಹಾಕಿದ್ದೀನಿ ಮಧ್ಯ. ಈ ಫ್ಲವರ್ ಎಲ್ಲ ನೀವೇನ ಮಾಡಿರೋದು? ಇದೆಲ್ಲ ನಾವೇ ಮಾಡಿರೋದು. ಓಕೆ ಓಕೆ. ಹಾರ ಹಾರ ಇದು ಯಾವ್ದ್ರಲ್ಲಿ ಮಾಡಿದ್ದೀರಾ? ಇದು ಕಪ್ಪು, ಇದು ಟೀ ಕಪ್ಪು. ಲಾಸ್ಟ್ ಇದು ಪೇಪರ್ ಕಪ್ಪಲ್ಲಿ ಮಾಡಿರೋದಾ? ಹುಲ್ಲನಲ್ಲಿ ಇದನ್ನ ಹೊಲಿದಿದ್ದೀರಾ, ಡಿಸೈನ್ ಮಾಡಿದ್ದೀರಾ? ಇದೆಲ್ಲ ಭಾಳ ಮಕ್ಕಳಿಗೆ ಭಾಳ. ನಿಮ್ಮ ಮಗಳು ತಗೊಂಡೋಗಿ ನನ್ನ ಮಗಳಿಗೆ ಇಂಥವೆಲ್ಲ ಭಾಳ ಇಷ್ಟ. ಮರ್ತೋಗ್ಬಿಟ್ಟಿದ್ದಾಳೆ, ಇಲ್ಲ ಅಂದರೆ ತೊಗೊಂಡೋಗ್ಬಿಡ್ತಾ ಇದ್ದೆ. ನೀವು ಈ ವಯಸ್ಸಲ್ಲೂ ಇಷ್ಟು ಲವಲವಿಕೆ ಇದ್ದೀರಲ್ಲ, ಹಿಂಗೆ ನಿಮಗೆ ಹೆಂಗೆ ಸ್ಫೂರ್ತಿ ಹೆಂಗೆ ಬಂತು? ನಮ್ಮ ತಾಯಿನೇ ಸ್ಫೂರ್ತಿ. ಓ, ನಿಮ್ಮ ತಾಯಿಯವರು ಇದೇ ಥರನೇ ಓದಿಲ್ಲ ನಿಮ್ಮ ತಾಯಿಯವರು? ನೀವೆಷ್ಟು ಓದಿದ್ದೀರಾ? ನಾನು 7th ಓದಿದ್ದೀರಾ? ಓ, ನಿಮ್ಮ ತಾಯಿನೇ ಇದಕ್ಕೆಲ್ಲ ಸ್ಫೂರ್ತಿ. ನಾನು ಸ್ಕೂಲ್ ಬಿಟ್ಟು 57 ವರ್ಷ ಆಯಿತು. ಈಗ ನಿಮಗೆ 68 ವರ್ಷ. ಬಾಳೆ ಗ್ರೇಟ್. ಅವರು ನಿಮ್ಗೆ ಹೇಳ್ಕೊಟ್ರ ನಿಮ್ಮ ತಾಯಿಯವರು? ಈ ತಟ್ಟೆಲೆ ಸಾಕೋದು ಅವೆಲ್ಲ ಹಾಕಿದ್ರು. ಲಕ್ಕಿ ಕೆಳಗಡೆ ಫ್ರಿಲ್ ತರ, ಮತ್ತೆ ಬಾಗಿಲು ತೋರಣ ಮಾರ್ಗದರ್ಶ ಆಗಿದೆ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದಾರೆ. ಅವಾಗ ಸಿಗರೇಟ್ ಪ್ಯಾಕ್ ಬರ್ತಿತ್ತು. ಕರೆಕ್ಟ್. ಅದ್ರ ಚಿನ್ನಾರಿ ಅಂತ ಬರ್ತಾ ಇತ್ತಲ್ಲ, ಬ್ಯಾಗ್ ಡೇ ಅಂತಿದ್ರು. ಅದನ್ನ ಅವರು ಕತ್ರಲ್ಲಿ ಕಟ್ ಮಾಡಿ ತೋರಿಸ್ಕೊಡೋರು. ಅದನ್ನ ಹೂವು ಕಟ್ಟೋದಿದೆ ಇಂಥ ಫೋಟೋಗಳಿಗೆ. ಆಮೇಲೆ ವಾಸು ಅಗರಬತ್ತಿ, ಅದ್ರಲ್ಲಿ ಹಳದಿ ಕೆಂಪು ಬರ್ತಾ ಇತ್ತು. ಯಾರು ಊದ್ಗಡ್ಡಿ ತಂದು ಕೊಡು ಅಂದ್ರೆ ನಾನು ಅದನ್ನ ತರ್ತೀನಿ, ನನ್ಗೆ ಅದನ್ನ ಕೊಡ್ಬೇಕು ಅಂದ್ಬಿಟ್ಟು ತಗೊಂಬಂದ್ ಕೊಡ್ತಿದ್ದೆ ಅವ್ರಿಗೆಲ್ಲ. ಸೊ ನೀವು ಆವಾಗಿಂದ ಈ ತರ ಕಲ್ತ್ಕೊಂಡು ಪ್ರಾಕ್ಟೀಸ್. ಚಾಕ್ಲೇಟ್ ಕವರ್ ಬರ್ತಾ ಇತ್ತಲ್ಲ, ಪ್ಯಾರಿಸ್ ಚಾಕ್ಲೇಟ್, ಅದರಲ್ಲಿ ನಾವು ಮಾಡ್ತಾ ಇದ್ವು. ಈಗ ನೆನಪು ಬರ್ತಾ ಇದೆ ನನಗೆ. ಅದೆಲ್ಲ ತಗೊಂಬಂದು ಒಂದು ಬಾಕ್ಸ್ ಹಾಕ್ತಿದೆ. ಅದು ಜಾಸ್ತಿ ಆದಾಗ ಏನ್ ಮಾಡ್ತಿದ್ದೆ, ನಮ್ಮ ಅಮ್ಮ ಕಟ್ ಮಾಡ್ಕೊಡೋರು. ಗೊತ್ತಿರಲಿಲ್ಲ, ಚಿಕ್ಕವಳು, ಒಂದ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಹೋಗ್ತಿದ್ದೆ. ಅವಾಗ ಕಟ್ ಮಾಡ್ಕೊಡೋರು. ಅವ್ರು ಕಟ್ಟಕ್ ಬರ್ತಾ ಇರ್ಲಿಲ್ಲ, ನಾನು ಕಟ್ಟಿದ್ದೆ. ಈ ತರ ನೀನ್ ಕಲಿದಲ್ದೇನೆ ನಿನ್ ಮಗಳು ಕಲ್ತೀನಿ, ನೋಡಿ ಚೆನ್ನಾಗಿ ಕಟ್ಟಿ ನೋಡಿದ್ರ ಬೆಳಕಿಗೆ ಹೆಂಗ್ ಕಾಣಿಸ್ತಾರೆ. ಈಗ ಅಮ್ಮನ ಇವಾಗ ನೆನ್ಸ್ಕೊಂತ ಇದ್ದೀರಾ? ಹೌದು. ಸೊ ಹಾಗೆ ನನ್ನ ಆಸೆ ಏನಪ್ಪ ಅಂತಂದರೆ, ನಿಮ್ಮ ಒಂದು ಸ್ಫೂರ್ತಿ ಎಲ್ರಿಗೂ ಹೋಗಲಿ, ಎಲ್ಲ ಹೆಣ್ಮಕ್ಳು ಭಾಳ ಒಳ್ಳೆಯದು. ಸೊ ನನ್ನ ಆಸೆನೂ ಅದೇ, ಎಲ್ಲ ಹೆಣ್ಮಕ್ಳು ಬಿಡುವಿನ ವೇಳೆಯಲ್ಲಿ ಸ್ವಲ್ಪ ಟಿ ವಿ ನೋಡೋದನ್ನ ಕಡಿಮೆ ಮಾಡಿ ಇಂಥ ಒಂದು ಸಣ್ಣ ಸಣ್ಣ ಕಲೆಗಳನ್ನು ಕಲ್ತ್ಕೊಂಡ್ರೆ. ಟಿ ವಿ ನೋಡ್ಕೊಂಡೇ ಮಾಡ್ತೀರಾ? ನೋಡಿದ್ರ ಓಕೆ ಓಕೆ. ಓ, ಟಿ ವಿ ನೋಡ್ತಾ ಕೈ ಕೆಲಸ ಮಾಡ್ತಾ ಇರುತ್ತೆ, ಕಣ್ಣು ಟಿ ವಿ ನೋಡ್ತಾ ಇರುತ್ತೆ. ಧನ್ಯವಾದಗಳು. ತಿಂಗಳಿಗೆ ಎಷ್ಟು ಆದಾಯ ಮಾಡಿದ್ದೀರಾ, ಅಥವಾ ವರ್ಷಕ್ಕೆ ಎಷ್ಟು ಆದಾಯ ಮಾಡಿದ್ದೀರಾ ಅಂದಾಜು? ಅಂದಾಜೇನು ನಾನು ಲೆಕ್ಕ ಇಟ್ಕೊಂಡಿಲ್ಲ. ಲೆಕ್ಕ ಇಟ್ಟಿಲ್ಲ. ಒಡವೆಗಿಲ್ಲ ಮಾಡ್ತೀನಿ, ನನ್ನ ಖರ್ಚಿಗೆ ಚಿಕ್ಕಪುಟ್ಟ ಒಡವೆಗಳ ಮಾಡಿಸ್ಕೊಂಡಿದ್ದೀರಾ? ಸುಮಾರು ಮಾಡಿಸ್ಕೊಂಡು. ಉಳಿತಾಯ ಎಷ್ಟು ಮಾಡಿದ್ದೀರಾ? ಇಂಟ್ರೆಸ್ಟಿಂಗು ಏನು ಅದು ಇಟ್ಟಿಲ್ಲ. ಒಟ್ನಲ್ಲಿ ನನ್ನ ಖರ್ಚಿಗೆ, ನನ್ನ ಮನೆ ಜವಾಬ್ದಾರಿಗೆ ಪ್ರತಿಯೊಂದಕ್ಕೂ ಇದನ್ನೇ. ಪ್ರತಿ ತಿಂಗಳು ಏನಾರ ಉಳಿತಾಯ ಮಾಡ್ತೀರಾ? ಎಷ್ಟು ಮಾಡ್ತಾ ಇದ್ರು? ಓ, ಪ್ರತಿ ತಿಂಗಳು 1,000 ರೂಪಾಯಿ ಉಳಿತಾಯ ಮಾಡಿ. ಆರ್ ಡಿ ಕಟ್ಟಿದ್ದೀರಾ? ಓ, ಬ್ಯಾಂಕಲ್ಲ ಅಥವಾ ಇಲ್ಲಿ? ಪೋಸ್ಟ್ ಆಫೀಸಲ್ಲಿ. ಇದು ಅಕ್ಕಿ ಹಪ್ಪಳನಾ? ₹1 ಒಂದು ಹಪ್ಪಳಕ್ಕ. ಇದು ಯಾವ ಟೈಮಲ್ಲಿ ಮಾಡ್ತೀರಾ? ಇದು ನಾನು ಬೆಳಗ್ಗೆನೇ ಮಾಡಬೇಕು. ಬೆಳಗ್ಗೆ 4 ಗಂಟೆಗೆ 8:30 9 ಗಂಟೆಗೆ ಹೋಗಿ ನಾನು ಒಲೆ ಮೇಲೆ ನೀರಿಟ್ಟು ಅದು ಕುದಿದ್ಮೇಲೆ ಇಟ್ಟು ಮಾಡಿ ಅದನ್ನೆಲ್ಲ ಮುದ್ದೆ ಕಟ್ಕೊಂಡು ಆಮೇಲೆ ಎಲ್ಲ ಒಣಗಿಸ್ತೀರಾ? ಧೂಳೆಲ್ಲ ಬೀಳಲ್ವಾ? ಇಲ್ಲ, ಏನಾಗಲ್ಲ. ಆ ಕಡೆ ಈ ಕಡೆ ಎಲ್ಲ ಪ್ಯಾಕ್ ಮಾಡಿಬಿಡ್ತೀರಾ? ಗಾಳಿ ಬರ್ತದೆ. ಓಕೆ ಓಕೆ. ಅದಕ್ಕೆ ಧೂಳು ಬೀಳ್ದಂಗೆ ಕವರ್ ಮಾಡಿಕೊಂಡು ಅಲ್ಲಿಗೂರು ಸುತ್ತಮುತ್ತ ಊರುಗಳೆಲ್ಲ ಸುತ್ತಮುತ್ತ ಬೆಂಗಳೂರು. ಬೆಂಗಳೂರಿಂದನೂ ತೊಗೊಂಡು ಬಾಂಬೆಗೆ ಹೋಯ್ತದೆ. ಬಾಂಬೆಗೂ ಕಳಿಸ್ತಿದ್ದೀರಾ? ಹೌದು. ಇನ್ನೊಂದ್ಸತಿ ಹೇಳಿ, ಎಲ್ಲಿಗೆ? ಬಾಂಬೆಗೆ. ಬಾಂಬೆ ಕಳಿಸ್ತಾ ಇದ್ದೀರಾ? ವಾವ್, ನೈಸ್ ನೈಸ್. ಅವ್ರು ಕಾರಲ್ಲಿ ಬರ್ತಾರೆ 3 ತಿಂಗಳಿಗೊಂದ್ಸರಿ. ಒಂದು 500 ಹಪ್ಪಳ ಮತ್ತೆ ಇದು ಚಕ್ಲಿ ಸಂಡಿಗೆ ಮಾಡ್ತೀವಿ. ಅದಿಲ್ಲ, ಮಾಡ್ಬೇಕು ಇವಾಗ. ಇದನ್ನೆಲ್ಲ ತಗೊಂಡು ಅದೊಂದು 500 ರೂಪಾಯಿ, ಇದೊಂದು 500 ರೂಪಾಯಿ. ನಿಮಗೆ ಜೀವನ ಸಾಗಿಸ್ಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಯಾರ ಮೇಲೂ ನೀವು ಅವಲಂಬಿಸ್ಕೊಂಡಿಲ್ಲ. ಭಾಳ ಸಂತೋಷ. ಈ ನಿಮ್ಮ ಸ್ಫೂರ್ತಿ ನಮ್ಮ
ಮಹಿಳೆಯರಿಗೆ ತಲುಪಲಿ, ಅವರು ಸಹ ನಿಮ್ಮ ಥರ ಕಲೀಲಿ. ಒಂದು ಸ್ವಾವಲಂಬಿ ಬದುಕಲಿ ಅಂತ ನಾನು ಇದ್ರ ಮೂಲಕ ನಾನು ಅವರಿಗೆ ಸಂದೇಶವನ್ನು ಕೊಡ್ತೀನಿ.